ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನಾವಿವತ್ತು ಹುಡುಗನ ಮನೆಗೆ ಫಂಕ್ಷನಿಗೆ ಹೊರಟಿದ್ದೇವೆ. ನಾನು ಹೊರಟಿದ್ದೇನೆ. ನೋಡಿ, ಎಲ್ಲ ರೆಡಿ ಆಗ್ತಾ ಇದ್ದಾರೆ. ನನ್ನ ಸಣ್ಣ ಸಣ್ಣ ಮಕ್ಕಳು ನೋಡಿ ರೆಡಿ ಆಗಿದ್ದಾರೆ. ರಾಣಿ, ನಿಕ್ಕಿ, ನಿಮ್ಮಿ ನೋಡಿ, ಅವರ ಅಮ್ಮಂದ್ರು ರೆಡಿ ಆಗ್ತಾ ಇದ್ದಾರೆ. ಒಬ್ಳು ಬಂದ್ಲು ರೆಡಿಯಾಗಿ. ದಿವ್ಯಾ, ಬಾಬಿ ರೆಡಿ ಆದ್ರ? ಬಂದ್ರ? ನಾವು ಹೋಗೋಷ್ಟೊತ್ತಿಗೆ ಫಂಕ್ಷನ್ ಮುಗಿಸಿ ಬಿಡ್ತಾರಂತ ಬೆಳಿಗ್ಗೆ ಎದ್ದು ರೆಡಿ ಆಗ್ತಿದ್ದಾರೆ. ಹೂವಲ್ಲಿದೆ, ನಾನು ಹಾಕೊಂಡಿದ್ದೇನೆ. ಬಾಬಿ ಇದು ಎಲ್ಲ ರೆಡಿ ಆದ್ರು. ಹೋಗೋಣ, ಅಲ್ಲೇನೆಲ್ಲ ಫಂಕ್ಷನ್ ಇದೆ ಅಂತ. ಕೊನೆ ತನಕ ವಿಡಿಯೋನ ನೋಡಿ, ಮಿಸ್ ಮಾಡಬೇಡಿ. ಫಸ್ಟ್ ಟೈಮ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ. ನೋಡಿ, ಯಾವುದೋ ಗುಡ್ಡೆ ಎಲ್ಲ ಹತ್ತಿ ಹೋಗ್ತಾ ಇದ್ದೇವೆ ನಾವು. ಮುಲ್ಯದ ಗುಡ್ಡೆ ಅಂತೆ. ಬಾಮಿ, ನೋಡ ನೋಡ, ನೋಡಿ ಎಲ್ಲ ಬರ್ತಿದ್ದಾರೆ. ಅಲ್ಲಿ ಒಂದು ಅಪ್ಪ ಹತ್ತುವಷ್ಟೊತ್ತಿಗೆ ಸುಸ್ತಾಯ್ತು. ನಮ್ಮ ಮನೆ ಮದುವೆ ಥರ ಆಗಿದೆ, ನಮ್ಮ ಮಾವನ ಮಗಳ ಮದುವೆ. ಇದು ಗೇರು ಬೀಜದ ಗುಡ್ಡೆ. ಯಾರಿಗೆಲ್ಲ ಗೇರು ಬೀಜ ಇಷ್ಟ ಕಮೆಂಟಲ್ಲಿ ಹೇಳಿ. ಇದರ ತುದಿ ಗೊತ್ತುಂಟ ನಿಮಗೆ? ಹೊಟ್ಟೆ ನೋವಿಗೆಲ್ಲ ತಿಂತಾರೆ. ಮದ್ದು. ಸ್ವಲ್ಪ ಕಹಿ 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 ಅಲ್ಲ, ಬೇರೆ ಟೇಸ್ಟ್ ಇದ್ರದ್ದು. ಅದೆಲ್ಲ ತಿಂದರೆ ಹೊಟ್ಟೆ ನೋವು ಲೂಸ್ ಮೋಷನ್ ಎಲ್ಲ ಸ್ಟಾರ್ಟ್ ಆದರೆ ತಿನ್ಬೋದು. ಇದು ಬಂದು ಕೊಕ್ಕೋ ಗಿಡ ನೋಡಿ, ಅಲ್ಲಿ ಒಂದು ಕೊಕ್ಕೋ ಕಾಣ್ತದೆ. ಇದರ ಕೊಕ್ಕೋದೊಳಗೆ ಬೀಜ ಸಿಗತ್ತೆ. ಇದಕ್ಕೆ ಒಳ್ಳೆ ರೇಟ್ ಉಂಟು. ಬಾಬಿ, ಕೊಕ್ಕೋ ಬೀಜಕ್ಕೆ ಎಷ್ಟು ರೇಟ್ ಈಗ? 60 ರೂಪಾಯಿ ಉಂಟಂತೆ ಕೆಜಿಗೆ. ಅದು ಹಣ್ಣಾಗಬೇಕು, ಯೆಲ್ಲೋ ಕಲರ್ ಆಗುತ್ತೆ, ಆಮೇಲೆ ತೆಗೆದು ಮಾರ್ಬೋದು. ಚಾಕ್ಲೇಟಿಗೆಲ್ಲ ಇದರ ಕೊಕ್ಕೋದ ಬೀಜನೆಲ್ಲ ಪುಡಿ ಮಾಡಿ, ಡ್ರೈ ಮಾಡಿ ಪುಡಿ ಮಾಡಿ ಏನೋ ಯೂಸ್ ಮಾಡ್ತಾರೆ. ಇಲ್ಲೆಲ್ಲೋ ಕೊಕ್ಕೋ ಕಾಣ್ತಿದೆಯಲ್ಲ, ಇದು ಸಣ್ಣ ಮರಿ ನೋಡಿ, ದೊಡ್ಡದಾಗಬೇಕಷ್ಟೇ. ನೋಡಿ ಹತ್ತುತ್ತಿದ್ದಾರೆ, ಒಳ್ಳೆ ಚಾರಣ ಹೋದಾಗೆ ಮೇಲಿದ್ದಾರೆ. ನನ್ನ ಕೆಳಗಿಂದ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಅಪ್ಪ ಹತ್ತಬೇಕಿಲ್ಲಿ, ಶಾರ್ಟ್ ಕಟ್ ದಾರಿ ಅಂತ ಹೇಳಿ ಇಲ್ಲೆಲ್ಲೋ ಇದು ಗೇರು ಬೀಜದ ಗುಡ್ಡೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾಳೆ ತಂಗಿ. ನಮ್ಮ ಕೊಡಗಲ್ಲಿ ಎಲ್ಲಿ ನೋಡಿದ್ರು ಕಾಫಿ ತೋಟ, ಗದ್ದೆ ಕಾಣ್ತದೆ. ಇಲ್ಲಿ ನೋಡಿ ರಬ್ಬರ್. ನೋಡಿ ಫುಲ್ ರಬ್ಬರ್ ತೋಟ. ಇದನ್ನ ಕೊಯ್ದಿಟ್ರೆ ಬೆಳಿಗ್ಗೆಗೆ. ಅದು ಯಾವಾಗ ಬಾಬಿ ಮಾಡೋದು? ಬೆಳಿಗ್ಗೆ 5 ಗಂಟೆಗೆ ಎದ್ದು ಕೊಯ್ಬೇಕು. ಮತ್ತೆ ಒಂದು 8 ಗಂಟೆಗೆ ಹಾಲು ತೆಗಿಬೇಕು. ಹೋಗಿ ತೆಗೆದು ಶೀಟ್ ಹೊಯ್ದಿರ್ಬೇಕು. ಅದು ಶೀಟ್ ಮಾಡುದು. ಮತ್ತೆ ಶೀಟ್ ಮಾಡಿ ಮರು ದಿವಸ ಅದನ್ನು ಮಿಷನಿಗೆ ಹಾಕಿ ಶೀಟ್ ಮಾಡುದು. ಯಾವ ಸೀಸನ್ ಅಲ್ಲಿ ಜಾಸ್ತಿ ಹಾಲು ಬರೋದು? ಚಳಿಗಾಲದಲ್ಲಿ. ಚಳಿಗಾಲ. ಮತ್ತೆ ಯಾವ ಸೀಸನ್ ಅಲ್ಲಿ ಹಾಲು ಬರುವುದಿಲ್ಲ? ಮಳೆಗಾಲದಲ್ಲಿ ಎಲ್ಲ ಕೊಯ್ಯುದಿಲ್ವಾ? ಅದ್ರ ಕೆಲಸ ಒಬ್ಬೊಬ್ರು ಕೊಯ್ಯುದಿಲ್ಲ. ಎಲ್ಲಿಗೆ ಎಂತ ಹಾಕುದು ಇದಕ್ಕೆ? ಹೇಗೆ ಇದು ಇದ್ರಲ್ಲಿ ಕೊಡುದು. ಈಗ ಓ, ಇದು ಹಾಲನ್ನ ಇದಕ್ಕೆ ಹಾಕಿಡುದ ಫಸ್ಟಿಗೆ? ಹಾಲನ್ನ ಲೀಟರ್ ಹಾಕಿ ಒಂದರ ಹಾಕುದು. ಇದು ಹಾಕಿದ್ದು ಇದು ಗಟ್ಟಿಯಾಗಿದೆ, ಹೊಡಿಬೇಕು. ಹೀಗೆ ತೆಗೆದು ಹೊಡಿಯುದು. ಮತ್ತೆ ಅದನ್ನ ಅದಕ್ಕೆ ಕೊಟ್ರೆ ಇಲ್ಲಿ ಕೊಡುದು. ಫಸ್ಟಿಗೆ ಇದು ಚೇಂಜ್ ಮಾಡಿ ಉಂಟು, ಚೇಂಜ್ ಮಾಡಿ ಮಿಷನ್ ಸ್ವಿಚ್. ಇಲ್ಲಿ ಕರೆಂಟ್ ಉಂಟು, ಕರೆಂಟ್ ಉಂಟು. ಕರೆಂಟ್ ಉಂಟು. ಇಲ್ಲಿ ಸ್ವಿಚ್ ಹಾಕುದು. ಅದೇ ಅದು ತೆಗ್ದರೆ
ಅದು ಹಾಕಿ ಇರುವುದು ಈಗ ಹಾ ಅದು ಲಾಸ್ಟಿಗೆ ಕೊಡ್ಲಿಕ್ಕೆ ಹಾ ಫಸ್ಟಿಗೆ ಕೊಡ್ಲಿಕ್ಕೆ ಹಾ ಇವತ್ತು ಬೆಳಿಗ್ಗೆ ಮಾಡೋದಾ ನೀವು ಅದನ್ನ? ಇದನ್ನು ಬೆಳಿಗ್ಗೆ ಒಂದು ಇದೆಷ್ಟು ದಿನ ಒಣಗಿಸ್ಬೇಕು? ಇದು 2 ದಿನ 2 ದಿನನಾ? ಇದರಲ್ಲಿ ಹಾಕಿದ್ರೆ ಕಪ್ಪು ಬರ್ತದೆ. ಹಾ ಈ ರೀತಿ ಆಗ್ತದೆ 2 ದಿನ ಹಾಕಿದ್ರೆ ಇಷ್ಟು ಕಪ್ಪು ಬರ್ತದೆ. ಇಷ್ಟು ಕಪ್ಪು ಬರ್ತದೆ. ಅದಕ್ಕೆಂತ ಗಾಳಿ ಹೋಗ್ಲಿಕ್ಕಿಲ್ವಾ ಆ ರೂಮಿಗೆ? ಗಾಳಿ ಹೋಗೋ ಸ್ವಲ್ಪ, ಇಲ್ಲದ್ರೆ ಬಂದ ಆಗುಲ್ಲ, ಹಾ ಸ್ವಲ್ಪ ಹೋಗ್ಬೇಕು ಹಾಗೆ ಹಾ ಮತ್ತೆ ಬಂದ ಹೀಗೆ ಆಗ್ತದೆ. ಹಾ ಮತ್ತೆ ಈ ಕಡೆ ಕ್ರಾಪ್ ಸಹ ಹಾಗೆ ಗಟ್ಟಿ ಆಗ್ತದೆ, ಅದು ಕೊಡ್ಲಿಕ್ಕೆ ಆಗ್ತದೆ. ಅದಕ್ಕೆ 120 ಟೊಮಾಟೊ ಹಾಕೊಂಡು ಹಾ ವೇಸ್ಟ್ಗೆ ವೇಸ್ಟ್. ತೂಕ ಇನ್ಸುಗಡ್ಡೆ ತುಳು ಪೈಸೆ ಎಂತದ್ದು, ಮಾಲೆ ಲಾಯ್ಕ ಅಂತ ಮಾತ್ರ ಪೈಸೆ ಎಂತದ್ದು. ಆಗ್ಲಿಕ್ಕಿಲ್ಲಪ್ಪ ಈ ಸೀರೆ ಉಟ್ಟುಕೊಂಡು ಜಾಣ ಐತೆ ಚಾಯಲ್ಲ ಗೊತ್ತು ಕಾಲ ಮಗೆ ಕೈ ಇವರು ಓಡಿಸಿ ಕೃಷ್ಣಗೆ ಮಂಗಳಂ ಶ್ರೀ ಬೌದ್ಧ ಕಲ್ಕಗೆ ಮಂಗಳಂ ಶ್ರೀ ಕೃಷ್ಣರಾಯಗೆ ಜಯ ಮಂಗಳ ಏನಿಲ್ಲ ಅಂತ ಹೇಳಿದ್ರೆ ಕೆಲವೊಂದ್ಸಲ ವಾಯ್ಸ್ ಮೆಸೇಜ್ ಆಗಿ ಕಳಿಸ್ತೀವಿ, ಅದರಲ್ಲಿ ವಾಯ್ಸ್ ಅನ್ನು ಬಿಟ್ಟು ಬಿಟ್ಟು ಉಳಿದದ್ದು ಮಾತ್ರ. ನೋಡಿ ಮದ್ವೆ ಮುಗಿಸಿ ವಾಪಸ್ ಹೋಗ್ತಾ ಇದ್ದೇವೆ. ಊಟ ಮಾಡಿದ ಹೆಚ್ಚಾಗಿ ನಡಿಲಿಕ್ಕಾಗ್ತಿಲ್ಲ. ಈಗ ಒಂದು ಎಕ್ಸ್ಟ್ರಾ ಜನ ನಮ್ಮೊಟ್ಟಿಗೆ, ನಮ್ಮ ಪ್ರೀತಿ ಚಿಕ್ಕಮ್ಮ ಇವರು, ಸವಿತಾ ಚಿಕ್ಕಮ್ಮ, ಒಂದು ಸವಿತಾ ತಂಗಿ, ಒಂದು ಸವಿತಾ ಚಿಕ್ಕಮ್ಮ.
ನೋಡಿ